ಅನ್ನದ ಏಕಾದಶಿ. ಬ್ರಹ್ಮವೈವರ್ತ ಪುರಾಣದಲ್ಲಿ ಯುಧಿಷ್ಠಿರ ಮಹಾರಾಜ ಮತ್ತು ಭಗವಂತನಾದ ಶ್ರೀಕೃಷ್ಣರ ಮಧ್ಯೆ ನಡೆದ ಸಂವಾದದಲ್ಲಿ ಅನ್ನದ ಏಕಾದಶಿ ಮಹಿಮೆಯನ್ನು ವರ್ಣಿಸಲಾಗಿದೆ. ಒಮ್ಮೆ ಯುಧಿಷ್ಠಿರ ಮಹಾರಾಜನು ಶ್ರೀಕೃಷ್ಣನಿಗೆ, ಹೇ ಮಧುಸೂದನನೇ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ಹೆಸರು ಮತ್ತು ಅದರ ಮಹಾತ್ಮೆಯ ಬಗ್ಗೆ ವಿಸ್ತೃತವಾಗಿ ತಿಳಿಸಿರಿ ಎಂದು ಕೇಳಿದನು. ಆಗ ಭಗವಂತನಾದ ಶ್ರೀಕೃಷ್ಣನು, ಹೇ ರಾಜನ್, ಎಲ್ಲ ಪಾಪಗಳನ್ನು ನಾಶ ಮಾಡುವ ಈ ಏಕಾದಶಿ ಹೆಸರು ಅನ್ನದ ಏಕಾದಶಿ ಎಂದಿದೆ. ಈ ವ್ರತಾಚರಣೆ ಮಾಡಿ ಭಗವಂತನಾದ ಋಷಿಕೇಶನ ಪೂಜೆ ಯಾರು ಮಾಡುತ್ತಾರೋ ಅವರ ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದರು. ಪೂರ್ವದಲ್ಲಿ ಹರಿಶ್ಚಂದ್ರನೆಂಬ ಹೆಸರಿನ ಸಾಮ್ರಾಟನಿದ್ದನು. ಅವನು ಅತ್ಯಂತ ಸತ್ಯವಾದಿ ಮತ್ತು ಪ್ರಾಮಾಣಿಕನಾಗಿದ್ದನು. ಅರಿಯದೆ ಘಟಿಸಿದ ಪಾಪದಿಂದ ಮತ್ತು ರಾತ್ರಿ ಕಂಡ ಕನಸಿನಲ್ಲಿ ಕೊಟ್ಟ ವಚನವನ್ನು ಪಾಲಿಸುವುದಕ್ಕಾಗಿ ಅವನು ತನ್ನ ರಾಜ್ಯವನ್ನೇ ತ್ಯಾಗ ಮಾಡಿದ. ಇದರ ಹೊರತಾಗಿ ಸ್ವಂತ ತಾನು, ಪತ್ನಿ ಮತ್ತು ಮಗನನ್ನು ಸಹ ಮಾರಬೇಕಾಯಿತು. ಹೇ ರಾಜನ್, ಸತ್ಯವಂತ ರಾಜನಿಗೆ ಚಾಂಡಾಲನ ಸೇವಕನಾಗಬೇಕಾಯಿತು. ಆದರೂ ಸಹ ರಾಜನು ಸತ್ಯವನ್ನು ಬಿಡಲಿಲ್ಲ. ಚಾಂಡಾಲನ ಆಜ್ಞೆಯಂತೆ ವೇತನವೆಂದು ರಾಜನು ಮೃತ ಶರೀರಗಳ ಮೇಲಿನ ಅರಿವೆಗಳನ್ನು ಒಟ್ಟುಗೂಡಿಸುತ್ತಿದ್ದನು. ಇಂತಹ ಶೂದ್ರ ಕೆಲಸದಲ್ಲಿ ನಿರತನಾಗಿದ್ದರೂ ಸಹ ಸತ್ಯವನ್ನು ಮರೆಯಲಿಲ್ಲ. ರಾಜನ ಈ ಆಚರಣೆಯಿಂದ ಅವನ ಸೋಲು ಎಂದೂ ಆಗಲಿಲ್ಲ. ಇಂತಹ ಸ್ಥಿತಿಯನ್ನು ಎದುರಿಸುತ್ತಾ ರಾಜನು ಎಷ್ಟೋ ವರ್ಷಗಳನ್ನು ಕಳೆದನು. ಒಂದು ದಿನ ರಾಜನು, ನಾನು ಈಗ ಏನು ಮಾಡಬೇಕು, ಎಲ್ಲಿಗೆ ಹೋಗಲಿ, ಇದರಿಂದ ನನ್ನ ಬಿಡುಗಡೆ ಹೇಗೆ ಎಂದು ತನ್ನ ದುರ್ದೈವದ ಬಗ್ಗೆ ವಿಚಾರ ಮಾಡುತ್ತಿದ್ದನು. ರಾಜನು ಈ ದುರ್ದಶೆಯನ್ನು ನೋಡಿದ ಗೌತಮ ಋಷಿಗಳು ಅವನ ಹತ್ತಿರ ಹೋದರು. ಋಷಿಗಳನ್ನು ನೋಡುತ್ತಲೇ ರಾಜನು, ಕೇವಲ ಜನರ ಕಲ್ಯಾಣಾರ್ಥವಾಗಿ ಬ್ರಹ್ಮದೇವನು ಬ್ರಾಹ್ಮಣರನ್ನು ಸೃಷ್ಟಿಸಿದ್ದಾನೆಂದು ವಿಚಾರ ಮಾಡುತ್ತಾ ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಅಳಲನ್ನು ಅವರ ಮುಂದೆ ಹೇಳಿಕೊಂಡನು. ರಾಜನ ದುರ್ದಶೆಯನ್ನು ನೋಡಿ ಋಷಿಗಳು ವಿಸ್ಮಯಚಕಿತರಾದರು. ಋಷಿಗಳು, ಹೇ ರಾಜನೇ, ನಿಮ್ಮ ಸುದೈವದಿಂದ ಬಹು ಬೇಗನೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಅನ್ನದ ಏಕಾದಶಿ ಬರುತ್ತದೆ. ಆ ವ್ರತವನ್ನು ನೀವು ಪಾಲಿಸುತ್ತಾ ಜಾಗರಣೆ ಮಾಡು. ಅದರಿಂದ ನೀನು ನಿನ್ನ ಎಲ್ಲ ಆಪತ್ತುಗಳಿಂದ ಮುಕ್ತನಾಗುವಿ. ಹೇ ರಾಜನ್, ನಿಮ್ಮ ಪ್ರಭಾವದಿಂದಲೇ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದರು. ರಾಜನಿಗೆ ಉಪದೇಶಿಸಿ ಗೌತಮ ಋಷಿಗಳು ಅದೃಶ್ಯರಾದರು. ರಾಜನು ಅನ್ನದ ಏಕಾದಶಿಯ ವ್ರತವನ್ನು ಮಾಡಿ ಎಲ್ಲ ಸಂಕಷ್ಟಗಳಿಂದ ಮುಕ್ತನಾದನು. ಭಗವಂತನಾದ ಶ್ರೀಕೃಷ್ಣನು, ಹೇ ನರೇಂದ್ರನೇ, ಅನೇಕ ವರ್ಷಗಳಿಂದ ಭೋಗಿಸುತ್ತಿರುವ ದುಃಖಗಳು ಈ ವ್ರತದ ಪಾಲನೆಯಿಂದ ನಷ್ಟವಾಗುತ್ತವೆ. ಈ ವ್ರತದ ಪ್ರಭಾವದಿಂದ ಹರಿಶ್ಚಂದ್ರ ರಾಜನಿಗೆ ಅವನ ಪತ್ನಿ ಮತ್ತು ಮರಣ ಹೊಂದಿದ ಪುತ್ರನು ಪುನಃ ಜೀವಂತ ರೂಪದಲ್ಲಿ ಸಿಕ್ಕನು. ಅವನಿಗೆ ಪೂರ್ವದ ತನ್ನ ರಾಜ್ಯವು ಮರಳಿ ಸಿಕ್ಕಿತು. ಅನೇಕ ವರ್ಷಗಳ ನಂತರ ಹರಿಶ್ಚಂದ್ರ ರಾಜನು ತನ್ನ ಸಂಬಂಧಿಕರೊಂದಿಗೆ ಮತ್ತು ಅವನ ಪ್ರಜೆಗಳು ಸಹ ಆಧ್ಯಾತ್ಮಿಕ ಧಾಮವನ್ನು ಪ್ರಾಪ್ತ ಮಾಡಿಕೊಂಡರು. ಹೇ ರಾಜನ್, ಯಾರು ಈ ವ್ರತವನ್ನು ಪಾಲನೆ ಮಾಡುತ್ತಾರೋ ಅವರಿಗೆ ಆಧ್ಯಾತ್ಮಿಕ ಲೋಕ ಪ್ರಾಪ್ತವಾಗುತ್ತದೆ ಎಂದನು. ಯಾರು ಈ ವ್ರತದ ಮಹಾತ್ಮೆಯನ್ನು ಶ್ರದ್ಧಾ ಭಕ್ತಿಯಿಂದ ಶ್ರವಣ ಪಠನ ಮಾಡುತ್ತಾರೋ ಅವರಿಗೆ ಅಶ್ವಮೇಧ ಯಾಗವನ್ನು ಮಾಡಿದ ಫಲ ಪ್ರಾಪ್ತವಾಗುತ್ತದೆ. ಹರೇ ಕೃಷ್ಣ.